ನಮಸ್ಕಾರ. ಅಧ್ಯಾಯ 41 ಮಹೇಂದ್ರನಾಥ ಗುಪ್ತ ಮುಂದುವರೆದ ಭಾಗ. ಶ್ರೀ ರಾಮಕೃಷ್ಣ. ಪ್ರಪಂಚ ನೀರಿನಂತೆ, ಮನಸ್ಸು ಹಾಲಿನಂತೆ. ಹಾಲನ್ನು ನೀರಿಗೆ ಹಾಕಿದರೆ ಅವು ಬೆರೆತು ಹೋಗುವು. ಅನಂತರ ಅಪ್ಪಟ ಹಾಲು ಸಿಕ್ಕುವುದಿಲ್ಲ. ಅದನ್ನು ಮೊದಲು ಮೊಸರು ಮಾಡಿ ಅದರಿಂದ ಬೆಣ್ಣೆಯನ್ನು ತೆಗೆ. ಅನಂತರ ಬೆಣ್ಣೆಯನ್ನು ನೀರಿನಲ್ಲಿಟ್ಟರೆ ಅದು ನೀರಿನ ಮೇಲೆ ತೇಲುವುದು. ಆದ ಕಾರಣವೇ ಮೊದಲು ನಿರ್ಜನ ಪ್ರದೇಶದಲ್ಲಿ ಸಾಧನೆ ಮಾಡಿ ಜ್ಞಾನ ಮತ್ತು ಭಕ್ತಿಯ ಬೆಣ್ಣೆಯನ್ನು ಪಡೆಯಿರಿ. ಅನಂತರ ಅದನ್ನು ಸಂಸಾರವೆಂಬ ನೀರಿನಲ್ಲಿ ಬೆರೆಸಿದರೂ ಅದು ಮಿಶ್ರವಾಗಿ ಹೋಗುವುದಿಲ್ಲ. ಬೆಣ್ಣೆಯು ಮೇಲೆ ತೇಲುವುದು. ಇದರ ಜೊತೆಗೆ ನೀನು ವಿಚಾರವನ್ನು ಮಾಡಬೇಕು. ಕಾಮಿನಿ ಕಾಂಚನ ಕ್ಷಣಿಕ, ದೇವರೊಬ್ಬನೇ ಸತ್ಯ. ಒಬ್ಬನಿಗೆ ಹಣದಿಂದ ಏನು ದೊರಕುವುದು? ಊಟ, ಬಟ್ಟೆ, ಮನೆ, ಇನ್ನೇನೂ ಇಲ್ಲ. ಇದರಿಂದ ನೀನು ದೇವರನ್ನು ಪಡೆಯಲಾರೆ. ಆದ ಕಾರಣ ಹಣವೇ ನಿನ್ನ ಜೀವನದ ಗುರಿಯಾಗಲಾರದು. ಇದೇ ವಿಚಾರ ಮಾಡುವ ರೀತಿ ಗೊತ್ತಾಯಿತೇನು? ಮಹೇಂದ್ರನಾಥ. ಗೊತ್ತಾಯಿತು ಮಹಾಶಯರೇ. ಈಚೆಗೆ ನಾನು ಪ್ರಬೋಧ ಚಂದ್ರೋದಯವೆಂಬ ಸಂಸ್ಕೃತ ನಾಟಕವನ್ನು ಓದಿದೆ. ಅದು ವಿಚಾರವನ್ನು ಕುರಿತು ಹೇಳುವುದು. ಶ್ರೀರಾಮಕೃಷ್ಣ. ಹೌದು, ಪ್ರಪಂಚದ ವಸ್ತುಗಳನ್ನು ಕುರಿತು ವಿಚಾರ ಮಾಡಬೇಕು. ಹಣ ಅಥವಾ ಸುಂದರವಾಗಿರುವ ದೇಹ, ಇವುಗಳಲ್ಲಿ ಏನಿದೆ ಎಂದು ವಿಚಾರ ಮಾಡು. ಅತಿ ಸುಂದರಿಯಾದ ಹೆಂಗಸಿನಲ್ಲಿ ಕೂಡ ಮೂಳೆ, ಮಾಂಸ, ಕೊಬ್ಬು ಇಂತಹ ಹೇಯವಾದ ವಸ್ತುಗಳೇ ಇರುವುದು. ಮನುಷ್ಯ ದೇವರನ್ನು ಮರೆತು ಇವುಗಳನ್ನು ಕುರಿತು ಏತಕ್ಕೆ ಚಿಂತಿಸಬೇಕು? ಈ ವಸ್ತುಗಳಿಗಾಗಿ ಅವನು ದೇವರನ್ನು ಏತಕ್ಕೆ ಮರೆಯಬೇಕು? ಮಹೇಂದ್ರನಾಥ. ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಸಾಧ್ಯವೇ? ಶ್ರೀರಾಮಕೃಷ್ಣ. ಹೌದು, ನಿಜವಾಗಿಯೂ ಸಾಧ್ಯ. ಅವನನ್ನು ನೋಡಬೇಕಾದರೆ ಮಧ್ಯೆ ನಿರ್ಜನ ಪ್ರದೇಶಗಳಿಗೆ ಹೋಗಬೇಕು. ಅವನ ಹೆಸರನ್ನು ಜಪ ಮಾಡಬೇಕು. ಅವನನ್ನು ಕೊಂಡಾಡಬೇಕು. ನಿತ್ಯ ಮತ್ತು ಅನಿತ್ಯ ವಸ್ತುಗಳ ವಿವೇಕ ಪಡೆಯಬೇಕು. ಮಹೇಂದ್ರನಾಥ. ಮನಸ್ಸು ಹೇಗಿದ್ದರೆ ಅವನನ್ನು ನೋಡಲು ಸಾಧ್ಯ? ಶ್ರೀರಾಮಕೃಷ್ಣ. ಅತ್ಯಂತ ವ್ಯಾಕುಲತೆಯಿಂದ ಅವನಿಗಾಗಿ ಅಳು. ಆಗ ನೀನು ನಿಜವಾಗಿಯೂ ಅವನನ್ನು ನೋಡುವೆ. ಜನ ಹೆಂಡತಿ ಮಕ್ಕಳಿಗೆ ಕೊಡದಷ್ಟು ಕಣ್ಣೀರು ಸುರಿಸುತ್ತಾರೆ. ಹಣಕ್ಕಾಗಿ ಕಣ್ಣೀರಿನಲ್ಲೇ ಈಜಾಡುತ್ತಾರೆ. ಆದರೆ ದೇವರಿಗಾಗಿ ಯಾರು ಅಳುತ್ತಾರೆ? ವ್ಯಾಕುಲತೆಯಿಂದ ಅವನಿಗೆ ಅಳು. ವ್ಯಾಕುಲತೆಯ ಸೂರ್ಯೋದಯಕ್ಕೆ ಮುಂಚೆ ಬರುವ ಅರುಣೋದಯ, ಅರುಣೋದಯವಾದ ಮೇಲೆ ಸೂರ್ಯೋದಯ, ವ್ಯಾಕುಲತೆ ಬಂದ ಮೇಲೆ ಭಗವದ್ ದರ್ಶನ. ಯಾರಲ್ಲಿ ಈ 3 ವಿಧವಾದ ಆಕರ್ಷಣೆಗಳು ಒಟ್ಟು ಕಲಿತಿವೆಯೋ ಅವರಿಗೆ ದೇವರು ಮೈದೋರುತ್ತಾನೆ. ಅವೇ ಸಂಸಾರಿಗೆ ವಿಷಯ ವಸ್ತುಗಳ ಮೇಲೆ ಇರುವ ಆಕರ್ಷಣೆ, ಮಗುವಿಗೆ ತಾಯಿಯ ಮೇಲೆ ಇರುವ ಆಕರ್ಷಣೆ, ಗಂಡನಿಗೆ ತನ್ನ ಪತಿವ್ರತಳಾದ ಹೆಂಡತಿಯ ಮೇಲೆ ಇರುವ ಆಕರ್ಷಣೆ. ಇಲ್ಲಿ 3 ಸಂಗಮವಾಗಿ ಅವನ ಕಡೆಗೆ ಹೋದರೆ ಆಗ ಇದರಿಂದ ಅವನು ದೇವರನ್ನು ನೋಡಬಹುದು. ಇಲ್ಲಿ ಮುಖ್ಯವಾಗಿರುವುದು ತಾಯಿ ತನ್ನ ಮಗುವನ್ನು ಪ್ರೀತಿಸುವಂತೆ, ಪತಿವ್ರತೆ ತನ್ನ ಪತಿಯನ್ನು ಪ್ರೀತಿಸುವಂತೆ, ಪ್ರಾಪಂಚಿಕನು ವಿಷಯ ವಸ್ತುವನ್ನು ಪ್ರೀತಿಸುವಂತೆ ದೇವರನ್ನು ಪ್ರೀತಿಸಬೇಕು. ಈ 3 ವಿಧವಾದ ಆಕರ್ಷಣೆಗಳನ್ನು, 3 ವಿಧವಾದ ಪ್ರೀತಿಯನ್ನು ಒಟ್ಟು ಸೇರಿಸಿ ದೇವರ ಕಡೆ ಹರಿಸಬೇಕು. ಆಗ ನೀನು ನಿಜವಾಗಿಯೂ ಅವನನ್ನು ನೋಡುವೆ. ವ್ಯಾಕುಲತೆಯಿಂದ ಅವನನ್ನು ಪ್ರಾರ್ಥನೆ ಮಾಡಬೇಕು. ಇದು ಅವಶ್ಯಕ. ಬೆಕ್ಕಿನ ಮರಿಗೆ ಸುಮ್ಮನೆ ಒಂದು ಕಡೆ ಕುಳಿತುಕೊಂಡು ಮಿಯಾವ್ ಮಿಯಾವ್ ಅನ್ನುವುದೊಂದೇ ಗೊತ್ತಿರುವುದು. ತಾಯಿ ಎಲ್ಲಿರುವುದೋ ಅಲ್ಲಿ ಅದು ತೃಪ್ತವಾಗಿರುವುದು. ತಾಯಿ ಬೆಕ್ಕು ಕೆಲವು ವೇಳೆ ತನ್ನ ಮರಿಯನ್ನು ನೆಲದ ಮೇಲೆ, ಕೆಲವು ವೇಳೆ ಹಾಸಿಗೆಯ ಮೇಲೆ ಇಡುವುದು. ತನಗೆ ಏನಾದರೂ ಆದರೆ ಮರಿ ಸುಮ್ಮನೆ ಅಳುವುದು. ಅದಕ್ಕೆ ಅದೊಂದೇ ಗೊತ್ತಿರುವುದು. ಆದರೆ ತಾಯಿ ಬೆಕ್ಕಿಗೆ ಇದರ ಧ್ವನಿ ಕೇಳಿದೊಡನೆ ಅದು ಎಲ್ಲಿದ್ದರೂ ಇದರ ಬಳಿಗೆ ಬರುವುದು. ಶ್ರೀರಾಮಕೃಷ್ಣರನ್ನು ನೋಡುವುದಕ್ಕೆ ಮಹೇಂದ್ರ 3ನೇ ದಿನ ಬಂದ. ಮೊದಲ 2 ದಿನಗಳಂತೂ ಶ್ರೀರಾಮಕೃಷ್ಣರನ್ನು ನೋಡಿ ಅವರ ನುಡಿಗಳನ್ನು ಕೇಳಿ ಪರವಶನಾಗಿದ್ದ. ಅವನು ಯಾವಾಗಲೂ ಶ್ರೀರಾಮಕೃಷ್ಣರನ್ನೇ ಚಿಂತಿಸುತ್ತಿದ್ದ. ಶ್ರೀರಾಮಕೃಷ್ಣರು ಎಷ್ಟು ಸರಳವಾಗಿ ಅತ್ಯಂತ ಗಂಭೀರವಾದ ಆಧ್ಯಾತ್ಮಿಕ ತತ್ವಗಳನ್ನು ವಿವರಿಸುತ್ತಿದ್ದರು. ಇಂತಹ ವ್ಯಕ್ತಿಯನ್ನು ಅವನು ಇದುವರೆಗೆ ಕಂಡಿರಲಿಲ್ಲ. ಶ್ರೀರಾಮಕೃಷ್ಣರು ಸಣ್ಣ ಮಂಚದ ಮೇಲೆ ಕುಳಿತಿದ್ದರು. ಅಂದು ರಜವಾದ್ದರಿಂದ ಅನೇಕ ಜನ ಅವರನ್ನು ನೋಡುವುದಕ್ಕೆ ಬಂದಿದ್ದರು. ಮಹೇಂದ್ರನಿಗೆ ಇನ್ನೂ ಅವರ ಯಾರ ಪರಿಚಯವೂ ಆಗಿರಲಿಲ್ಲ. ಆದ ಕಾರಣವೇ ಅವನು ಹಿಂದೆ ಕುಳಿತ. ಶ್ರೀರಾಮಕೃಷ್ಣರು ಭಕ್ತರೊಡನೆ ಮಂದಹಾಸದಿಂದ ಮಾತನಾಡುತ್ತಿದ್ದರು. ಅವರು ಸಾಧಾರಣ ಬ್ರಹ್ಮ ಸಮಾಜಕ್ಕೆ ಸೇರಿದ 19 ವರ್ಷದ ನರೇಂದ್ರನಾಥನೊಡನೆ ಮಾತನಾಡುತ್ತಿದ್ದರು. ಅವನು ಕಾಲೇಜಿನಲ್ಲಿ ಓದುತ್ತಿದ್ದ.
ಅವನ ಕಣ್ಣುಗಳು ಹೊಳೆಯುತ್ತಿದ್ದವು. ಮಾತು ಧೀರ ತೇಜಸ್ಸಿನಿಂದ ಕೂಡಿತ್ತು. ಅವನು ಭಗವಂತನ ಭಕ್ತನಂತೆ ಕಂಡನು. ಮಾತು ಧಾರ್ಮಿಕ ಪುರುಷರನ್ನು ಅಲ್ಲಗಳೆಯುವ ಲೌಕಿಕರ ವಿಷಯವಾಗಿತ್ತು. ಶ್ರೀರಾಮಕೃಷ್ಣ ನರೇಂದ್ರನಿಗೆ, ಪ್ರಾಪಂಚಿಕರು ದೇವರನ್ನು ಚಿಂತಿಸುವವರನ್ನು ಅಪಹಾಸ್ಯ ಮಾಡುವರು. ಅವರನ್ನು ನೀನು ಹೇಗೆ ನೋಡ್ತೀಯೇ? ಒಂದು ಆನೆ ಬೀದಿಯಲ್ಲಿ ಹೋಗುತ್ತಿದ್ದರೆ ಎಷ್ಟೋ ನಾಯಿಗಳು ಅದನ್ನು ಕಂಡು ಬೊಗಳುತ್ತವೆ. ಆದರೆ ಆನೆ ಇವುಗಳನ್ನು ನೋಡುವುದಕ್ಕೆ ಹಿಂದೆಯೂ ತಿರುಗುವುದಿಲ್ಲ. ಜನ ನಿನ್ನನ್ನು ನಿಂದಿಸಿದರೆ ನೀನು ಅವರನ್ನು ಹೇಗೆ ನೋಡುವೆ? ನರೇಂದ್ರ, ನಾಯಿಗಳು ನನ್ನನ್ನು ನೋಡಿ ಬೊಗಳುತ್ತವೆ ಎಂದು ಭಾವಿಸುತ್ತೇನೆ. ಶ್ರೀರಾಮಕೃಷ್ಣ, ಇಲ್ಲಪ್ಪ, ಅಷ್ಟು ದೂರ ಹೋಗಬಾರದು. ದೇವರೇ ಎಲ್ಲರಲ್ಲಿಯೂ ಇರುವನು. ಆದರೆ ಒಳ್ಳೆಯವರೊಂದಿಗೆ ನೀನು ನಿಕಟವಾಗಿ ವರ್ತಿಸಬಹುದು, ಕೆಟ್ಟವರೊಡನೆ ದೂರದಲ್ಲಿರಬೇಕು. ದೇವರು ಹುಲಿಯಲ್ಲಿಯೂ ಇರುವನು. ಹಾಗೆಂದು ಹುಲಿಯನ್ನು ಅಪ್ಪಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಹುಲಿಯಲ್ಲಿಯೂ ದೇವರು ಇರುವಾಗ ಅದರಿಂದ ಏತಕ್ಕೆ ಓಡಿ ಹೋಗಬೇಕು ಎಂದು ನೀನು ತರ್ಕಿಸಬಹುದು. ಅದಕ್ಕೆ ಉತ್ತರವೇ, ಯಾರು ನಿನ್ನನ್ನು ಅದರಿಂದ ದೂರ ಹೋಗು ಎನ್ನುವನೋ ಅವನಲ್ಲಿಯೂ ದೇವರು ಇರುವನು. ನಾನೊಂದು ಕಥೆಯನ್ನು ನಿನಗೆ ಹೇಳುತ್ತೇನೆ. ಒಂದು ಕಾಡಿನಲ್ಲಿ ಒಬ್ಬ ಸಾಧು ಇದ್ದ. ಅವನಿಗೆ ಅನೇಕ ಜನ ಶಿಷ್ಯರು ಇದ್ದರು. ಅವನು ಒಂದು ದಿನ ತನ್ನ ಶಿಷ್ಯರಿಗೆ ಎಲ್ಲರಲ್ಲಿಯೂ ದೇವರಿದ್ದಾನೆ ಎಂದು ನೋಡಿ ಅವರಿಗೆ ನಮಸ್ಕಾರ ಮಾಡಿ ಎಂದು ಬೋಧಿಸಿದನು. ಹೋಮಕ್ಕೆ ಕಟ್ಟಿಗೆ ತರಲು ಒಬ್ಬ ಶಿಷ್ಯ ಕಾಡಿಗೆ ಹೋದ. ಆಗ ಒಂದು ಶಬ್ದ ಕೇಳಿಸಿತು. ದಾರಿ ಬಿಡಿ, ಒಂದು ಮದಿಸಿದ ಆನೆ ಬರುತ್ತಿದೆ ಎಂದು. ಈ ಸಾಧುವಿನ ಶಿಷ್ಯನ ವಿನಃ ಉಳಿದವರೆಲ್ಲ ಓಡಿ ಹೋದರು. ಶಿಷ್ಯ, ದೇವರು ಆನೆಯಲ್ಲಿಯೂ ಇರುವನು, ನಾನು ಏತಕ್ಕೆ ಅದಕ್ಕೆ ಅಂಜಿಕೊಂಡು ಓಡುವುದು ಎಂದು ಅವನು ಸುಮ್ಮನೆ ನಿಂತ. ಆನೆಗೆ ನಮಸ್ಕಾರ ಮಾಡಿದ. ಭಗವಂತನನ್ನು ಹೊಗಳುವ ಸ್ತೋತ್ರವನ್ನು ಹೇಳಲು ಪ್ರಾರಂಭಿಸಿದ. ಆನೆಯ ಮೇಲಿರುವ ಮಾವುತ ಓಡಿ ಹೋಗು, ಓಡಿ ಹೋಗು ಎಂದು ಹೇಳುತ್ತಿದ್ದ. ಆದರೆ ಶಿಷ್ಯ ಆ ಸ್ಥಳದಿಂದ ಕದಲಲಿಲ್ಲ. ಆನೆ ಸೊಂಡಿಲಿನಿಂದ ಅವನನ್ನು ಎತ್ತಿ ಆಚೆಗೆ ಎಸೆದು ಹೋಯಿತು. ಶಿಷ್ಯನಿಗೆ ತುಂಬ ಗಾಯವಾಗಿ ಪ್ರಜ್ಞೆ ಇಲ್ಲದೆ ದಾರಿಯಲ್ಲಿ ಬಿದ್ದನು. ಈ ಸಮಾಚಾರವನ್ನು ಕೇಳಿ ಗುರುಗಳು ಮತ್ತು ಇತರ ಶಿಷ್ಯರು ಅಲ್ಲಿಗೆ ಬಂದು ಪ್ರಜ್ಞೆ ಇಲ್ಲದೆ ಬಿದ್ದಿದ್ದ ಅವನನ್ನು ಆಶ್ರಮಕ್ಕೆ ಎತ್ತುಕೊಂಡು ಹೋದರು. ಅವನಿಗೆ ಔಷಧೋಪಚಾರ ಆದ ಮೇಲೆ ಪ್ರಜ್ಞೆ ಬಂತು. ಆಗ ಯಾರೋ ಕೇಳಿದರು, ನಿನಗೆ ಆನೆ ಬರುತ್ತಿದೆ ಎಂದು ಗೊತ್ತಿದ್ದರೂ ಏತಕ್ಕೆ ಅಲ್ಲಿಂದ ಓಡಿ ಹೋಗಲಿಲ್ಲ ಎಂದು. ಅದಕ್ಕೆ ಅವನು, ಗೊತ್ತಿತ್ತು, ಆದರೆ ನಮ್ಮ ಗುರುಗಳು ದೇವರೇ ಎಲ್ಲ ರೂಪಗಳನ್ನು ಧರಿಸಿದ್ದಾನೆ ಎಂದು ಬೋಧಿಸಿದ್ದರು. ಎದುರಿಗೆ ಬರುತ್ತಿರುವುದು ಆನೆ ವೇಷದಲ್ಲಿರುವ ದೇವರು ಎಂದು ನಾನು ಸುಮ್ಮನೆ ಇದ್ದೆ ಎಂದನು. ಅದಕ್ಕೆ ಗುರುಗಳು, ಹೌದು, ಆನೆಯ ವೇಷದಲ್ಲಿ ದೇವರೇ ಬರುತ್ತಿದ್ದನು. ಆದರೆ ಮಾವುತ ವೇಷದ ದೇವರು ಅಲ್ಲಿಂದ ಓಡಿ ಹೋಗು ಎನ್ನುತ್ತಿದ್ದನಲ್ಲ. ಎಲ್ಲರಲ್ಲಿಯೂ ದೇವರಿದ್ದರೆ ಅವನ ಮಾತನ್ನು ಏತಕ್ಕೆ ಕೇಳಲಿಲ್ಲ ಎಂದರು. ನೀರನ್ನು ಶಾಸ್ತ್ರದಲ್ಲಿ ಅಪೋ ನಾರಾಯಣ ಎನ್ನುತ್ತಾರೆ. ಆದರೆ ಕೆಲವು ನೀರನ್ನು ಪೂಜೆಗೆ ಉಪಯೋಗಿಸಬಹುದು, ಕೆಲವುದರಿಂದ ಮುಖ ತೊಳೆದುಕೊಳ್ಳಬಹುದು, ಮತ್ತೆ ಕೆಲವು ಮುಸುರೆ ಪಾತ್ರೆ ತಿಕ್ಕುವುದಕ್ಕೆ ಮತ್ತು ಬಟ್ಟೆ ಒಗೆಯುವುದಕ್ಕೆ ಮಾತ್ರ ಸಾಧ್ಯ. ಈ ನೀರನ್ನು ಪೂಜೆಗಾಗಲಿ ಕುಡಿಯುವುದಕ್ಕಾಗಲಿ ಉಪಯೋಗಿಸುವುದಕ್ಕೆ ಆಗುವುದಿಲ್ಲ. ಇದರಂತೆಯೇ ದೇವರು ಎಲ್ಲರಲ್ಲಿಯೂ ಇರುವನು, ಯೋಗ್ಯರಲ್ಲಿ ಅಯೋಗ್ಯರಲ್ಲಿ ಎಲ್ಲರಲ್ಲಿಯೂ ಇರುವನು. ಆದರೆ ಯಾರು ಅಯೋಗ್ಯರೋ ದುರ್ಜನರೋ ಪಾಪಿಗಳೋ ಅವರ ಸಂಪರ್ಕವನ್ನು ಇಟ್ಟುಕೊಳ್ಳಬಾರದು. ಅವರ ಹತ್ತಿರ ನಿಕಟವಾಗಿ ಬೆರೆಯಬಾರದು. ಅವರಲ್ಲಿ ಕೆಲವರ ಹತ್ತಿರ ಅವನು ಮಾತನಾಡಬಹುದು, ಇತರರ ಹತ್ತಿರ ಅವನು ಅದನ್ನೂ ಮಾಡಕೂಡದು. ಅವರಿಂದ ದೂರ ಇರಬೇಕು. ಒಬ್ಬ ಭಕ್ತ, ಒಬ್ಬ ದುರ್ಜನ ನಮಗೆ ಕೆಟ್ಟದ್ದನ್ನು ಮಾಡುವುದಕ್ಕೆ ಯತ್ನಿಸುತ್ತಾನೆ ಅಥವಾ ಹಾಗೆ ಮಾಡೇ ಬಿಟ್ಟ. ಆಗ ನಾವು ಸುಮ್ಮನೆ ಇರಬೇಕೆ? ಶ್ರೀರಾಮಕೃಷ್ಣ, ಸಮಾಜದಲ್ಲಿರುವ ಮನುಷ್ಯ ದುರ್ಜನರಿಂದ ತನ್ನನ್ನು ರಕ್ಷಿಸಿಕೊಳ್ಳುವುದಕ್ಕೆ ಕೋಪವನ್ನು ನಟಿಸಬೇಕು. ಆದರೆ ಅವನು ಇವನಿಗೆ ತೊಂದರೆ ಕೊಡುತ್ತಾನೆ ಎಂದು ಅವರಿಗೆ ಇವನು ತೊಂದರೆ ಕೊಡಬಾರದು. ಒಂದು ಕಥೆಯನ್ನು ಕೇಳಿ. ಕೆಲವು ಗೊಲ್ಲರು ಒಂದು ಹುಲ್ಲುಗಾವಲಿನಲ್ಲಿ ದನಗಳನ್ನು ಮೇಯಿಸುತ್ತಿದ್ದರು. ಅಲ್ಲಿ ಒಂದು ಘೋರ ವಿಷಸರ್ಪವಿತ್ತು. ಎಲ್ಲರೂ ಅದರಿಂದ ದೂರ ಇರುತ್ತಿದ್ದರು. ಒಂದು ದಿನ ಒಬ್ಬ ಬ್ರಹ್ಮಚಾರಿ ಹುಲ್ಲುಗಾವಲಿನ ಮೂಲಕ ಹೋಗುತ್ತಿದ್ದ. ಹುಡುಗರು ಅವನ ಬಳಿಗೆ ಓಡಿ ಹೋಗಿ, ಸ್ವಾಮೀಜಿ, ನೀವು ದಯವಿಟ್ಟು ಅತ್ತ ಹೋಗಬೇಡಿ, ಅಲ್ಲಿ ಒಂದು ಘೋರ ವಿಷಸರ್ಪ ಇದೆ ಎಂದರು. ಬ್ರಹ್ಮಚಾರಿ, ಇದ್ದರೆ ಏನಂತೆ ಮಕ್ಕಳೇ, ನನಗೆ ಮಂತ್ರ ಗೊತ್ತಿದೆ, ನಾನು ಅದಕ್ಕೆ ಅಂಜುವುದಿಲ್ಲ ಎಂದು ಹೇಳಿ ಅವನು ನಡೆದುಕೊಂಡು ಹೋದ. ಆದರೆ ಗೊಲ್ಲ ಹುಡುಗರಿಗೆ ಅಂಜಿಕೆಯಾದುದರಿಂದ ಅವನ ಜೊತೆಯಲ್ಲಿ ಹೋಗಲಿಲ್ಲ. ಹಾವು ಹೆಡೆಯನ್ನು ಎತ್ತಿಕೊಂಡು ಬ್ರಹ್ಮಚಾರಿಯ ಕಡೆ ಬಂತು. ಅದು ಅವನ ಹತ್ತಿರ ಬಂದೊಡನೆ ಬ್ರಹ್ಮಚಾರಿ ಮಂತ್ರ ಹಾಕಿದ. ಹಾವು ಒಂದು ಮಣ್ಣಿನ ಹುಳುವಿನಂತೆ ಅವನ ಕಾಲ ಬಳಿ ಬಿತ್ತು. ಬ್ರಹ್ಮಚಾರಿ, ನೋಡು,
ನೀನು ಏತಕ್ಕೆ ಜನರಿಗೆ ತೊಂದರೆ ಕೊಡುತ್ತೀಯೇ? ಬಾ ಇಲ್ಲಿಗೆ, ನಾನು ನಿನಗೆ ಮಂತ್ರೋಪದೇಶ ಮಾಡುತ್ತೇನೆ. ನೀನು ಅದನ್ನು ಜಪಿಸುತ್ತಿದ್ದರೆ ದೇವರನ್ನು ಪ್ರೀತಿಸುವುದನ್ನು ಕಲಿಯುವೆ. ಕೊನೆಗೆ ಅವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವೆ. ನಿನ್ನ ದುಷ್ಟ ಅಭ್ಯಾಸವನ್ನು ಬಿಡುತ್ತೀಯೇ ಎಂದು ಹೇಳಿದ. ಹೀಗೆ ಹೇಳಿ ಹಾವಿಗೆ ಮಂತ್ರೋಪದೇಶ ಮಾಡಿದ. ಹಾವು ಗುರುವಿಗೆ ನಮಸ್ಕಾರ ಮಾಡಿ, ಪೂಜ್ಯರೇ, ನಾನು ಹೇಗಿರಬೇಕು ಎಂದು ಕೇಳಿತು. ಮಂತ್ರವನ್ನು ಜಪ ಮಾಡು ಮತ್ತು ಯಾರಿಗೂ ತೊಂದರೆ ಕೊಡಬೇಡ ಎಂದ. ಹೋಗುವಾಗ, ನಾನು ಇನ್ನೊಂದು ಸಲ ಇತ್ತ ಬರುವಾಗ ನಿನ್ನನ್ನು ನೋಡುತ್ತೇನೆ ಎಂದ. ಸ್ವಲ್ಪ ದಿನಗಳು ಆದವು. ಹಾವು ಈ ನಡುವೆ ಕಚ್ಚುವುದಿಲ್ಲ ಎಂಬುದು ಗೊಲ್ಲರಿಗೆ ಗೊತ್ತಾಯಿತು. ಅದರ ಮೇಲೆ ಕಲ್ಲನ್ನು ಎಸೆದರು. ಆದರೂ ಅದೇನು ಬುಸುಗುಟ್ಟಲಿಲ್ಲ. ಅದೊಂದು ಎರೆಹುಳುವಿನಂತೆ ಇತ್ತು. ಒಂದು ದಿನ ಒಬ್ಬ ಹುಡುಗ ಅದರ ಹತ್ತಿರ ಬಂದು ಅದರ ಬಾಲವನ್ನು ಹಿಡಿದು ಗಿರಿಗಿರಿ ತಿರುಗಿಸಿ ಅದನ್ನು ನೆಲದ ಮೇಲೆ ಚೆನ್ನಾಗಿ ಬಡಿದು ಆಚೆಗೆ ಎಸೆದ. ಹಾವು ರಕ್ತ ಕಾರಿತು. ಅದಕ್ಕೆ ಪ್ರಜ್ಞೆ ತಪ್ಪಿತು. ಸಂಚಾರ ಮಾಡುವುದಕ್ಕೆ ಆಗಲಿಲ್ಲ. ಹುಡುಗರು ಅದು ಸತ್ತು ಹೋಯಿತು ಎಂದು ತಿಳಿದುಕೊಂಡು ಹೊರಟು ಹೋದರು. ರಾತ್ರಿ ತುಂಬಾ ಕಾಲವಾದ ಮೇಲೆ ಹಾವಿಗೆ ಪ್ರಜ್ಞೆ ಬಂತು. ತುಂಬ ಕಷ್ಟಪಟ್ಟುಕೊಂಡು ಅದು ತನ್ನ ಹುತ್ತಕ್ಕೆ ದೇಹವನ್ನು ಎಳೆದುಕೊಂಡು ಹೋಯಿತು. ಮೂಳೆಗಳೆಲ್ಲ ಮುರಿದು ಹೋಗಿದ್ದವು. ಅದು ಚಲಿಸುವುದಕ್ಕೆ ಆಗುತ್ತಿರಲಿಲ್ಲ. ಹೀಗೆಯೇ ಕೆಲವು ದಿನಗಳು ಕಳೆದವು. ಹಾವು ಬರೀ ಮೂಳೆ ಚಕ್ಕಳ ಆಯಿತು. ಯಾವಾಗಲಾದರೊಮ್ಮೆ ರಾತ್ರಿ ಆಹಾರಕ್ಕೆ ಹೊರಗೆ ಬರುತ್ತಿತ್ತು. ಹುಡುಗರಿಗೆ ಅಂಜಿಕೊಂಡು ಅದು ಬೆಳಗಿನ ಹೊತ್ತು ಬರುತ್ತಿರಲಿಲ್ಲ. ಬ್ರಹ್ಮಚಾರಿಯಿಂದ ಉಪದೇಶವನ್ನು ಪಡೆದ ಮೇಲೆ ಅದು ಯಾರನ್ನೂ ಕಚ್ಚುತ್ತಿರಲಿಲ್ಲ. ಅದು ತರಗೆಲೆ, ಗೆಡ್ಡೆ, ಮರದಿಂದ ತಾನಾಗಿ ಬೀಳುವ ಹಣ್ಣು ಇವನ್ನು ತಿಂದುಕೊಂಡು ಕಾಲಯಾಪನೆ ಮಾಡುತ್ತಿತ್ತು. ಒಂದು ವರುಷವಾದ ಮೇಲೆ ಬ್ರಹ್ಮಚಾರಿ ಆ ದಾರಿಯಲ್ಲಿ ಬಂದು ಹಾವು ಎಲ್ಲಿ ಎಂದು ಗೊಲ್ಲರನ್ನು ಕೇಳಿದ. ಗೊಲ್ಲ ಹುಡುಗರು ಅದು ಸತ್ತು ಹೋಯಿತು ಎಂದರು. ಆದರೆ ಬ್ರಹ್ಮಚಾರಿ ಇದನ್ನು ನಂಬಲಿಲ್ಲ. ಇವನು ಯಾವ ಮಂತ್ರವನ್ನು ಕೊಟ್ಟಿದ್ದನೋ ಅದು ಫಲಿಸುವವರೆಗೆ ಹಾವು ಸಾಯಲಾರದು ಎಂದು ಅವನು ತಿಳಿದಿದ್ದ. ಅವನು ಅಲ್ಲಿ ಇಲ್ಲಿ ತಿರುಗಾಡಿ ತಾನು ಕೊಟ್ಟ ಮಂತ್ರದಿಂದ ಅದನ್ನು ಕರೆದನು. ಗುರುವಿನ ಧ್ವನಿಯನ್ನು ಕೇಳಿ ಅದು ಬಿಲದಿಂದ ಹೊರಗೆ ಬಂದು ಅವನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿತು. ನೀನು ಹೇಗೆ ಇದ್ದೀಯೇ ಎಂದು ಬ್ರಹ್ಮಚಾರಿ ಕೇಳಿದ. ಹಾವು ನಾನು ಚೆನ್ನಾಗಿದ್ದೇನೆ ಎಂದಿತು. ಆದರೆ ನೀನು ಏತಕ್ಕೆ ಇಷ್ಟೊಂದು ತೆಳ್ಳಗೆ ಆಗಿದ್ದೀಯೇ ಎಂದು ಕೇಳಿದನು. ಪೂಜ್ಯರೇ, ನೀವು ಯಾರಿಗೂ ಹಿಂಸೆ ಮಾಡಬೇಡ ಎಂದು ಹೇಳಿದಿರಿ. ಅದಕ್ಕೆ ನಾನು ಗೆಡ್ಡೆ, ಗೆಣಸು, ಹಣ್ಣು ಮುಂತಾದವನ್ನು ತಿಂದು ಜೀವಿಸುತ್ತಿರುವೆನು. ಅದರಿಂದ ನಾನು ಬಹುಶಃ ತೆಳ್ಳಗಾಗಿರಬೇಕು ಎಂದಿತು. ಹಾವಿನಲ್ಲಿ ಸಾತ್ವಿಕ ಗುಣ ವೃದ್ಧಿಯಾಗಿತ್ತು. ಅದು ಯಾರ ಮೇಲೂ ಕೋಪ ಮಾಡಿಕೊಳ್ಳಲಿಲ್ಲ. ಗೊಲ್ಲರು ಅದನ್ನು ಸದೆ ಬಡಿದಿದ್ದರು ಎಂಬುದನ್ನು ಮರೆತೇ ಬಿಟ್ಟಿತ್ತು. ಬ್ರಹ್ಮಚಾರಿ ಬರೀ ಆಹಾರದ ಅಭಾವದಿಂದ ನೀನು ಈ ಸ್ಥಿತಿಗೆ ಬಂದಿಲ್ಲ. ಅದಕ್ಕೆ ಇನ್ನೇನೋ ಕಾರಣ ಇರಬೇಕು. ಅದೇನೋ ಸ್ವಲ್ಪ ಯೋಚಿಸಿ ನೋಡು ಎಂದ. ಆಗ ಹಾವಿಗೆ ಹೊಳೆಯಿತು, ಗೊಲ್ಲರು ತನ್ನನ್ನು ಚೆನ್ನಾಗಿ ನೆಲದ ಮೇಲೆ ಬಟ್ಟೆ ಒಗೆಯುವಂತೆ ಬಡಿದಿದ್ದರು ಎಂಬುದು. ಆಗ ಹಾವು, ಪೂಜ್ಯರೇ, ಈಗ ನನಗೆ ಜ್ಞಾಪಕ ಬಂತು. ಹುಡುಗರು ಒಂದು ಸಲ ನನ್ನನ್ನು ಚೆನ್ನಾಗಿ ನೆಲಕ್ಕೆ ಅಪ್ಪಳಿಸಿದರು. ಪಾಪ, ಅವರಿಗೇನು ಗೊತ್ತಿಲ್ಲ. ನನ್ನ ಮನಸ್ಸಿನಲ್ಲಿ ದೊಡ್ಡ ಬದಲಾವಣೆ ಆಗಿರುವುದು ಅವರಿಗೆ ಹೇಗೆ ಗೊತ್ತಾಗಬೇಕು? ಅದಕ್ಕೆ ಬ್ರಹ್ಮಚಾರಿ, ಎಂತಹ ನಾಚಿಕೆಗೇಡು, ನೀನು ಎಂತಹ ಮೂಢ, ನಿನ್ನನ್ನು ಹೇಗೆ ಕಾಪಾಡಿಕೊಳ್ಳಬೇಕೆಂಬುದು ನಿನಗೆ ಗೊತ್ತಿಲ್ಲವಲ್ಲ. ನಾನು ನಿನಗೆ ಕಚ್ಚಬೇಡ ಎಂದು ಹೇಳಿದೆ, ಬುಸುಗುಟ್ಟಬೇಡ ಎಂದು ಹೇಳಲಿಲ್ಲವಲ್ಲ. ನೀನು ಬುಸುಗುಟ್ಟಿ ಅವರನ್ನು ಏತಕ್ಕೆ ಓಡಿಸಲಿಲ್ಲ ಎಂದನು. ಇದರಂತೆಯೇ ದುರ್ಜನರನ್ನು ಕಂಡರೆ ಬುಸುಗಟ್ಟಬೇಕು. ನಿಮಗೆ ತೊಂದರೆ ಕೊಡದಿರಲಿ ಎಂದು ಅವರನ್ನು ಅಂಜಿಸಬೇಕು. ಆದರೆ ಎಂದಿಗೂ ವಿಷದ ಹಲ್ಲಿನಿಂದ ಕಚ್ಚಬೇಡಿ. ಇತರರಿಗೆ ನಾವು ಯಾವಾಗಲೂ ಕೆಟ್ಟದನ್ನು ಮಾಡಬಾರದು. ಭಗವಂತನ ಈ ಸೃಷ್ಟಿಯಲ್ಲಿ ವಿವಿಧ ಜೀವಿಗಳಿವೆ. ಮರ, ಗಿಡ, ಮನುಷ್ಯ, ಪ್ರಾಣಿಗಳು ಇತ್ಯಾದಿ. ಪ್ರಾಣಿಗಳಲ್ಲಿ ಕೆಲವು ಒಳ್ಳೆಯವು, ಕೆಲವು ಕೆಟ್ಟವು. ಹುಲಿಯಂತಹ ಉಗ್ರ ಜಂತುಗಳಿವೆ. ಕೆಲವು ಗಿಡಗಳಲ್ಲಿ ಅಮೃತದಂತಹ ಹಣ್ಣುಗಳು ಬಿಡುತ್ತವೆ. ಮತ್ತೆ ಕೆಲವುದರಲ್ಲಿ ವಿಷದಂತಹ ಹಣ್ಣುಗಳು ಬಿಡುತ್ತವೆ. ಮನುಷ್ಯರಲ್ಲಿಯೂ ಕೂಡ ಒಳ್ಳೆಯವರು, ಕೆಟ್ಟವರು, ಸಾಧುಗಳು, ಕಳ್ಳರು, ಎಲ್ಲ ಬಗೆಯವರು ಇರುವರು. ಕೆಲವರಿಗೆ ಭಗವಂತನ ಮೇಲೆ ಆಸಕ್ತಿ, ಮತ್ತೆ ಕೆಲವರಿಗೆ ಪ್ರಪಂಚದ ಮೇಲೆ ಆಸಕ್ತಿ. ಈ ಜನರನ್ನು 4 ಭಾಗಗಳಾಗಿ ವರ್ಗೀಕರಿಸಬಹುದು. ಅವರೇ ಬದ್ಧರು, ಸಾಧಕರು, ಸಿದ್ಧರು ಮತ್ತು ನಿತ್ಯ ಸಿದ್ಧರು. ನಿತ್ಯ ಸಿದ್ಧರಲ್ಲಿ ನಾರದ ಮುಂತಾದವರು ಬರುವರು. ಅವರು ಪ್ರಪಂಚದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಬಾಳುವರು. ಜನರಿಗೆ ದೇವರ ವಿಷಯವನ್ನು ಹೇಳುವುದಕ್ಕೆ ಬರುವರು. ಯಾರು ಬದ್ಧರೋ ಅವರು ಸಂಸಾರದಲ್ಲಿ ಮುಳುಗಿ ಹೋಗಿರುವರು. ಅವರು ದೇವರನ್ನು ಚಿಂತಿಸುವುದೇ ಇಲ್ಲ. ಅವರು ಬಾಯಿ ತಪ್ಪಿಯೂ ದೇವರ ಹೆಸರನ್ನು ಹೇಳುವುದಿಲ್ಲ. ಯಾರು ಸಾಧಕರೋ ಅವರು ಸಂಸಾರ ಬಂಧನದಿಂದ ಪಾರಾಗಲು ಪ್ರಯತ್ನಿಸುವರು. ಅವರಲ್ಲಿ ಕೆಲವರು ಜಯಶೀಲರಾಗುತ್ತಾರೆ.
ಮತ್ತೆ ಕೆಲವರು ಇಲ್ಲ. ಮುಕ್ತರಾದ ಸಾಧುಗಳು ಮತ್ತು ಮಹಾತ್ಮರು ಕಾಮಕಾಂಚನದಲ್ಲಿ ಬದ್ಧರಾಗಿರುವುದಿಲ್ಲ. ಅವರ ಮನಸ್ಸು ಸಂಸಾರದಿಂದ ಪಾರಾಗಿದೆ. ಅದು ಅಲ್ಲದೆ ಯಾವಾಗಲೂ ಭಗವಂತನ ಪಾದ ಕಮಲಗಳನ್ನೇ ಅವರು ಚಿಂತಿಸುತ್ತಿರುವರು. ಒಂದು ಸರೋವರದಲ್ಲಿ ಮೀನನ್ನು ಹಿಡಿಯಲು ಬಲೆಯನ್ನು ಬೀಸಿದ್ದಾರೆ ಎಂದು ಇಟ್ಟುಕೊಳ್ಳಿ. ಕೆಲವು ಮೀನುಗಳು ಅಷ್ಟು ಜಾಣ, ಅವು ಬಲೆಯೊಳಗೆ ಬೀಳುವುದಿಲ್ಲ. ಅವೇ ನಿತ್ಯ ಸಿದ್ಧರ ಗುಂಪಿಗೆ ಸೇರಿದವು. ಆದರೂ ಮುಕ್ಕಾಲು ಪಾಲು ಮೀನುಗಳು ಬಲೆಗೆ ಬೀಳುತ್ತವೆ. ಅವುಗಳಲ್ಲಿ ಕೆಲವು ಬಲೆಯಿಂದ ಪಾರಾಗಲು ಪ್ರಯತ್ನಿಸಿ ಎಲ್ಲೋ ಒಂದೆರಡು ಜಯಶೀಲರಾಗುವವು. ತಪ್ಪಿಸಿಕೊಳ್ಳುವುದರಲ್ಲಿ ಇವರೇ ಸಿದ್ಧರು. ಪ್ರಯತ್ನಿಸುವ ಮೀನುಗಳೆಲ್ಲ ತಪ್ಪಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಇವರೇ ಸಾಧಕರು. ಬಲೆಗೆ ಬಿದ್ದಿದ್ದ ಅನೇಕ ಮೀನುಗಳು ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡುವುದೇ ಇಲ್ಲ. ಅದರ ಬದಲು ಬಲೆಯನ್ನು ತಮ್ಮ ಬಾಯಿಯಲ್ಲಿ ಹಿಡಿದುಕೊಂಡು ಕೆಸರಿನಲ್ಲಿ ನಾವು ಈಗ ಸುರಕ್ಷಿತವಾಗಿರುವೆವು, ಈಗ ಯಾವುದಕ್ಕೂ ಅಂಜಬೇಕಾಗಿಲ್ಲ ಎಂದು ಭಾವಿಸುವು. ಪಾಪ ಅವಕ್ಕೆ ಗೊತ್ತಿಲ್ಲ, ಬೆಸ್ತ ಮೀನಿನ ಬಲೆಯನ್ನು ಮೇಲಕ್ಕೆ ಎಳೆಯುತ್ತಾನೆ ಎಂಬುದು. ಇವರೇ ಸಂಸಾರದಲ್ಲಿ ಬದ್ಧರು. ಬದ್ಧ ಜೀವಿಗಳು ಕಾಮಕಾಂಚನದ ಹಗ್ಗದಿಂದ ಪ್ರಪಂಚಕ್ಕೆ ಬಿಗಿಯಲ್ಪಟ್ಟಿದ್ದಾರೆ. ಅವರ ಕೈಕಾಲುಗಳೆಲ್ಲ ಕಟ್ಟಲ್ಪಟ್ಟಿವೆ. ಕಾಮಕಾಂಚನ ಅವರಿಗೆ ಸುಖವನ್ನು ಕೊಡುತ್ತವೆ ಮತ್ತು ಅವರನ್ನು ಸುರಕ್ಷಿತವಾಗಿಟ್ಟಿರುತ್ತವೆ ಎಂದು ಭಾವಿಸುವರು. ಇವೇ ಅವರನ್ನು ನಾಶ ಮಾಡುವುದು ಎಂಬುದು ಗೊತ್ತೇ ಇಲ್ಲ. ಇಂತಹ ಬದ್ಧ ಜೀವಿ ಸಾಯುವಾಗ ಇವನ ಹೆಂಡತಿ, ನೀನೇನೋ ಈಗ ಹೋಗುತ್ತಿದ್ದೀಯೇ, ನಮಗೆ ಏನು ಮಾಡಿದ್ದೀಯೇ ಎಂದು ಕೇಳುವಳು. ಸಾಯುವ ಸಮಯದಲ್ಲಿ ಇಂತಹ ಮನುಷ್ಯ ದೀಪ ಜಾಸ್ತಿ ಉರಿಯುತ್ತಿರುವುದನ್ನು ನೋಡಿದಾಗ, ದೀಪವನ್ನು ಏತಕ್ಕೆ ಇಷ್ಟು ದೊಡ್ಡದು ಮಾಡಿದ್ದೀರಲ್ಲ, ಎಷ್ಟೊಂದು ಎಣ್ಣೆ ಖರ್ಚಾಗುವುದು ಎನ್ನುವನು. ಇವನ ಜೀವನದ ಹಣತೆಯಲ್ಲೇ ಎಣ್ಣೆ ಮುಗಿಯುತ್ತಿದೆ. ಬದ್ಧರು ಎಂದಿಗೂ ದೇವರನ್ನು ಕುರಿತು ಚಿಂತಿಸುವುದೇ ಇಲ್ಲ. ಅವರಿಗೆ ಏನಾದರೂ ಸ್ವಲ್ಪ ವಿರಾಮ ಸಿಕ್ಕಿದರೆ ಹರಟೆ ಹೊಡೆಯುವರು, ಇಲ್ಲವೇ ಕೆಲಸಕ್ಕೆ ಬಾರದ ಏನನ್ನಾದರೂ ಮಾಡುವರು. ಏನಯ್ಯ ಮಾಡುತ್ತಿದ್ದೀಯಾ ಎಂದು ಕೇಳಿದರೆ, ಅಯ್ಯೋ ಸುಮ್ಮನೆ ಇರುವುದಕ್ಕೆ ಆಗುವುದಿಲ್ಲ, ಅದಕ್ಕೆ ಇದನ್ನು ಮಾಡುತ್ತಿರುವೆನು ಎನ್ನುವರು. ಮಾಡುವುದಕ್ಕೆ ಇನ್ನೇನು ಇಲ್ಲದೆ ಇದ್ದರೆ ಇಸ್ಪೀಟನ್ನು ಆಡುತ್ತಾರೆ. ಕೋಣೆ ನಿಶ್ಶಬ್ದವಾಗಿತ್ತು. ಭಕ್ತ: ಅಂತಹ ಮನುಷ್ಯ ಸಂಸಾರದಿಂದ ಪಾರಾಗುವುದಕ್ಕೆ ದಾರಿಯೇ ಇಲ್ಲವೇ? ಶ್ರೀರಾಮಕೃಷ್ಣ: ನಿಜವಾಗಿಯೂ ಇದೆ. ಅವನು ಮಧ್ಯೆ ಮಧ್ಯೆ ಸಾಧು ಸಂಗ ಮಾಡಬೇಕು. ದೇವರನ್ನು ಚಿಂತಿಸುವುದಕ್ಕೆ ಆಗಾಗ್ಗೆ ನಿರ್ಜನ ಪ್ರದೇಶಕ್ಕೆ ಹೋಗಬೇಕು. ನನಗೆ ಶ್ರದ್ಧೆ ಕೊಡು, ಭಕ್ತಿ ಕೊಡು ಎಂದು ದೇವರನ್ನು ಪ್ರಾರ್ಥಿಸಬೇಕು. ನಿತ್ಯ ಅನಿತ್ಯ ವಸ್ತುಗಳನ್ನು ವಿಚಾರ ಮಾಡಬೇಕು. ಒಬ್ಬನಿಗೆ ಶ್ರದ್ಧೆ ಹುಟ್ಟಿತು ಎಂದರೆ ಎಲ್ಲವೂ ಬಂದ ಹಾಗೆಯೇ. ಶ್ರದ್ಧೆಗಿಂತ ಮಿಗಿಲಾದುದಿಲ್ಲ. ಶ್ರದ್ಧೆಯ ಅದ್ಭುತ ಶಕ್ತಿ ನಿನಗೆ ಗೊತ್ತಿರಬಹುದು. ಪುರಾಣದಲ್ಲಿ ಶುದ್ಧ ಬ್ರಹ್ಮನಾದ ರಾಮನು ಲಂಕಾ ನಗರಕ್ಕೆ ಸಮುದ್ರದ ಮೇಲೆ ಹೋಗುವುದಕ್ಕೆ ಸೇತುವೆಯನ್ನು ಕಟ್ಟಬೇಕಾಯಿತು ಎಂದು ಹೇಳಿದೆ. ಆದರೆ ಅವನ ನಾಮದಲ್ಲಿ ಶ್ರದ್ಧೆ ಇದ್ದ ಹನುಮಂತ ಒಂದೇ ಸಲ ಸಾಗರವನ್ನು ನೆಗೆದ. ಅವನಿಗೆ ಸೇತುವೆಯ ಅವಶ್ಯಕತೆಯೇ ಇರಲಿಲ್ಲ. ಒಂದು ಸಲ ಒಬ್ಬ ಸಮುದ್ರವನ್ನು ದಾಟಬೇಕಾಗಿತ್ತು. ವಿಭೀಷಣ ರಾಮನ ಹೆಸರನ್ನು ಒಂದು ಎಲೆಯ ಮೇಲೆ ಬರೆದು ಅದನ್ನು ಆ ಮನುಷ್ಯನ ಬಟ್ಟೆ ತುದಿಗೆ ಕಟ್ಟಿ, ನೀನು ಅಂಜಬೇಕಾಗಿಲ್ಲ, ಶ್ರದ್ಧೆ ಇಡು, ನೀನು ಮೇಲೆ ನಡೆದುಕೊಂಡು ಹೋಗುತ್ತೀ. ಆದರೆ ಜೋಪಾನ, ಯಾವಾಗ ನೀನು ಶ್ರದ್ಧೆಯನ್ನು ಕಳೆದುಕೊಳ್ಳುವೆಯೋ ತಕ್ಷಣವೇ ನೀನು ನೀರಿನಲ್ಲಿ ಮುಳುಗಿ ಹೋಗುತ್ತೀಯೇ ಎಂದು ಹೇಳಿದನು. ಮನುಷ್ಯ ನೀರಿನ ಮೇಲೆ ಸುಲಭವಾಗಿ ನಡೆದುಕೊಂಡು ಹೋಗುತ್ತಿದ್ದ. ಆಗ ಅವನ ಬಟ್ಟೆ ತುದಿಯಲ್ಲಿ ವಿಭೀಷಣ ಏನು ಕಟ್ಟಿದ್ದನೋ ಅದನ್ನು ನೋಡಬೇಕೆಂದು ತೀವ್ರ ಆಸೆಯಾಯಿತು. ಗಂಟನ್ನು ಬಿಚ್ಚಿ ನೋಡಿದ. ಬರೀ ಒಂದು ಎಲೆಯ ಮೇಲೆ ವಿಭೀಷಣ ರಾಮನಾಮವನ್ನು ಬರೆದಿದ್ದಾನೆ. ಅಯ್ಯೋ, ಏನು ಇದು, ಬರೀ ರಾಮನಾಮ ಎಂದು ಯೋಚಿಸಿದನು. ಅವನ ಮನಸ್ಸಿನಲ್ಲಿ ಸಂದೇಹ ಬಂದೊಡನೆ ಅವನು ನೀರಿನಲ್ಲಿ ಮುಳುಗಿದ. ಒಬ್ಬನಿಗೆ ದೇವರ ಮೇಲೆ ಶ್ರದ್ಧೆ ಇದ್ದರೆ ಅವನು ಎಂತಹ ಮಹಾಪಾತಕಗಳನ್ನು ಮಾಡಿದರೂ, ಗೋಹತ್ಯೆ, ಬ್ರಾಹ್ಮಣ ಹತ್ಯೆ, ಸ್ತ್ರೀ ಹತ್ಯೆ ಯಾವುದನ್ನು ಮಾಡಿದ್ದರೂ ಅವನು ಪಾರಾಗುತ್ತಾನೆ. ಅವನು ದೇವರಿಗೆ ಇನ್ನು ಮೇಲೆ ಇಂತಹ ಕೆಲಸಗಳನ್ನು ಮಾಡುವುದಿಲ್ಲ ಎಂದು ಹೇಳಿದರೆ ಪಾರಾಗುತ್ತಾನೆ. ಶ್ರೀರಾಮಕೃಷ್ಣರು ನರೇಂದ್ರನನ್ನು ತೋರಿ ಹೇಳುತ್ತಾರೆ, ನೀವು ಆ ಹುಡುಗನನ್ನು ನೋಡುತ್ತಿದ್ದೀರಿ. ಅವನು ಇಲ್ಲಿ ಹೀಗಿದ್ದಾನೆ, ತುಂಬ ತುಂಟ ಹುಡುಗ. ಅವರಪ್ಪನ ಎದುರಿಗೆ ಸಾಧುವಾಗಿ ಕಾಣುತ್ತಾನೆ. ಆದರೆ ಅವನು ಆಟದ ಮೈದಾನದಲ್ಲಿ ಆಡುವಾಗ ಬೇರೆ ಮೂರ್ತಿಯೇ ಆಗಿಬಿಡುತ್ತಾನೆ. ನರೇಂದ್ರ ಮತ್ತು ಕೆಲವು ಇತರರು ನಿತ್ಯ ಸಿದ್ಧರ ಗುಂಪಿಗೆ ಸೇರಿದವರು. ಅವರು ಎಂದಿಗೂ ಸಂಸಾರದಲ್ಲಿ ಬದ್ಧರಾಗಿರುವುದಿಲ್ಲ. ಅವರಿಗೆ ಸ್ವಲ್ಪ ಬುದ್ಧಿ ಬಂದ ಮೇಲೆ ಅವರಲ್ಲಿರುವ ಅಂತರ್ಜ್ಯೋತಿ ಜಾಗೃತವಾಗಿ ಅವರು ನೇರ ದೇವರ ಕಡೆಗೆ ಹೋಗುತ್ತಾರೆ. ಅವರು ಪ್ರಪಂಚಕ್ಕೆ ಬರುವುದೇ ಇತರರಿಗೆ ದಾರಿ ತೋರುವುದಕ್ಕೆ. ಅವರಿಗೆ ಎಂದಿಗೂ ಸಂಸಾರದ ಮೇಲೆ ಆಸಕ್ತಿಯೇ ಇರುವುದಿಲ್ಲ. ಅವರು ಕಾಮ ಕಾಂಚನಗಳಿಗೆ ಎಂದಿಗೂ ಬದ್ಧರಲ್ಲ.
ವೇದದಲ್ಲಿ ಹೋಮ ಪಕ್ಷಿಯ ಕಥೆ ಇದೆ. ಅದು ಮೇಲೆ ದೂರದಲ್ಲಿ ಹಾರಾಡುತ್ತಿರುವುದು. ಅಲ್ಲಿಯೇ ಅದು ಮೊಟ್ಟೆ ಹಾಕುವುದು. ಮೊಟ್ಟೆ ಬೀಳುವುದಕ್ಕೆ ಮೊದಲಾಗುವುದು. ಅದು ಅಷ್ಟೊಂದು ಮೇಲಿರುವುದರಿಂದ ಕೆಲವು ದಿನಗಳು ಬೀಳುತ್ತಿರುವಾಗಲೇ ಮೊಟ್ಟೆ ಒಡೆಯುವುದು. ಮರಿಯು ಹೊರಗೆ ಬಂದು ಬೀಳುತ್ತಿರುವಾಗ ಅದು ಕಣ್ಣು ತೆರೆಯುವುದು, ರೆಕ್ಕೆ ಬಲಿಯುವುದು. ಯಾವಾಗ ಕಣ್ಣು ಬಿಟ್ಟು ಕೆಳಗೆ ನೋಡುವುದೋ ಆಗ ಅದಕ್ಕೆ ಗೊತ್ತಾಗುವುದು ತಾನು ಕೆಳಗೆ ಬೀಳುತ್ತಿರುವೆ, ನೆಲಕ್ಕೆ ತಾಕಿದರೆ ಒಡೆದು ಚೂರಾಗುತ್ತೇನೆ ಎಂದು. ಅನಂತರ ಮೇಲೆ ತನ್ನ ತಾಯಿ ಹಕ್ಕಿ ಇರುವ ಕಡೆ ಹಾರಿಕೊಂಡು ಹೋಗುವುದು. ನೋಡಿ, ನರೇಂದ್ರ ಹಾಡುವುದರಲ್ಲಿ, ವಾದ್ಯಗಳನ್ನು ಬಾರಿಸುವುದರಲ್ಲಿ, ಓದುವುದರಲ್ಲಿ ಮತ್ತು ಇನ್ನೂ ಹಲವು ವಿದ್ಯೆಗಳಲ್ಲಿ ಎಲ್ಲರನ್ನೂ ಮೀರಿಸುತ್ತಾನೆ. ಹಿಂದೆ ಒಂದು ದಿನ ಕೇದಾರನೊಂದಿಗೆ ವಾದ ಮಾಡಿ ಅವನನ್ನು ಚೆನ್ನಾಗಿ ಸೋಲಿಸಿಬಿಟ್ಟ. ಮಹೇಂದ್ರನಿಗೆ ಕೇಳುತ್ತಾರೆ, ತರ್ಕ ಕಲಿಯುವುದಕ್ಕೆ ಏನಾದರೂ ಪುಸ್ತಕ ಇದೆಯೇ ಇಂಗ್ಲಿಷಿನಲ್ಲಿ ಎಂದು. ಮಹೇಂದ್ರನಾಥ, ಇದೇ ಮಹಾಶಯರೇ, ಅದಕ್ಕೆ ಲಾಜಿಕ್ ಎನ್ನುತ್ತಾರೆ. ಶ್ರೀರಾಮಕೃಷ್ಣ, ಅದರಲ್ಲಿ ಏನಿದೆ ಸ್ವಲ್ಪ ಹೇಳು. ಮಹೇಂದ್ರನಾಥ, ಒಂದು ಸಾಮಾನ್ಯದಿಂದ ವಿಶೇಷ ವಸ್ತುವಿಗೆ ಬರುವುದು. ಉದಾಹರಣೆಗೆ, ಮನುಷ್ಯರೆಲ್ಲ ಸಾಯುತ್ತಾರೆ, ಪಂಡಿತರು ಮನುಷ್ಯರು, ಪಂಡಿತರು ಸಾಯುತ್ತಾರೆ. ಮತ್ತೊಂದು ವಿಶೇಷದಿಂದ ಸಾಮಾನ್ಯಕ್ಕೆ ಬರುವುದು. ಉದಾಹರಣೆಗೆ, ಈಗ ಕಾಗೆ ಕಪ್ಪು, ಆ ಕಾಗೆ ಕಪ್ಪು, ನಾವು ಯಾವ ಕಾಗೆಯನ್ನು ನೋಡಿದರೂ ಕಪ್ಪು, ಆದ ಕಾರಣವೇ ಕಾಗೆಗಳೆಲ್ಲ ಕಪ್ಪು. ಆದರೆ ಇಂತಹ ನಿರ್ಣಯದಲ್ಲಿ ದೋಷ ಇರಬಹುದು. ಯಾವುದಾದರೂ ದೇಶದಲ್ಲಿ ಬಿಳಿಯ ಕಾಗೆಗಳು ಇರಬಹುದು. ಮತ್ತೊಂದು ಉದಾಹರಣೆ ಇದೆ, ಮಳೆ ಆಗಿದ್ದರೆ ಮೋಡ ಇದ್ದಿರಬೇಕು, ಆದ ಕಾರಣವೇ ಮೋಡದಿಂದ ಮಳೆ ಬರುವುದು. ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳಬಹುದು. ಈ ಮನುಷ್ಯನಿಗೆ 32 ಹಲ್ಲುಗಳಿವೆ, ಆ ಮನುಷ್ಯನಿಗೆ 32 ಹಲ್ಲುಗಳಿವೆ. ನಾವು ನೋಡಿದ ಮನುಷ್ಯರಿಗೆಲ್ಲ 32 ಹಲ್ಲುಗಳಿವೆ. ಇಂಗ್ಲಿಶಿನ ಲಾಜಿಕ್ ಇಂತಹ ಸಾಮಾನ್ಯದಿಂದ ವಿಶೇಷಕ್ಕೆ ಬರುವುದು, ವಿಶೇಷದಿಂದ ಸಾಮಾನ್ಯಕ್ಕೆ ಬರುವುದು ಇವುಗಳನ್ನು ಹೇಳುತ್ತದೆ. ಶ್ರೀರಾಮಕೃಷ್ಣರು ಇದು ಕೊನೆಯ ತನಕ ಕೇಳಲೇ ಇಲ್ಲ. ಸ್ವಲ್ಪ ಕೇಳುತ್ತಿರುವಾಗಲೇ ಅವರು ಅನಾಸಕ್ತರಾದರು. ಅನಂತರ ಮಾತು ನಿಂತಿತು. ಸಭೆ ನಿಂತ ಮೇಲೆ ಭಕ್ತರು ದೇವಸ್ಥಾನದ ತೋಟದಲ್ಲಿ ತಿರುಗಾಡುವುದಕ್ಕೆ ಹೋದರು. ಮಹೇಂದ್ರನಾಥ ಪಂಚವಟಿಯ ಸಮೀಪಕ್ಕೆ ಹೋದ. ಸಂಜೆ 5 ಗಂಟೆ ಆಗಿತ್ತು. ಸ್ವಲ್ಪ ಹೊತ್ತಿನ ಮೇಲೆ ಅವನು ಶ್ರೀರಾಮಕೃಷ್ಣರ ಕೋಣೆಗೆ ಬಂದ. ಅಲ್ಲಿ ಒಂದು ಅದ್ಭುತವಾದ ದೃಶ್ಯವನ್ನು ನೋಡಿದ. ಶ್ರೀರಾಮಕೃಷ್ಣರು ಸ್ತಬ್ಧವಾಗಿ ನಿಂತಿದ್ದರು. ಅವರ ಸುತ್ತಲೂ ಕೆಲವು ಭಕ್ತರಿದ್ದರು. ನರೇಂದ್ರ ಹಾಡುತ್ತಿದ್ದ. ಶ್ರೀರಾಮಕೃಷ್ಣರ ವಿನಃ ಅಷ್ಟು ಮಧುರವಾಗಿ ಹಾಡುವವರನ್ನು ಮಹೇಂದ್ರನಾಥ ಎಂದೂ ಕೇಳಿರಲಿಲ್ಲ. ಅವನು ಶ್ರೀರಾಮಕೃಷ್ಣರನ್ನು ನೋಡಿದಾಗ ಅವರು ಸುಮ್ಮನೆ ನಿಂತಿದ್ದರು. ಕಣ್ಣು ಮುಚ್ಚುತ್ತಿರಲಿಲ್ಲ, ಉಸಿರಾಡುವಂತೆ ಕೂಡ ಕಾಣಲಿಲ್ಲ. ಒಬ್ಬ ಭಕ್ತ ಶ್ರೀರಾಮಕೃಷ್ಣರು ಸಮಾಧಿಯಲ್ಲಿದ್ದಾರೆ ಎಂದನು. ಮಹೇಂದ್ರನಾಥ ಇದುವರೆಗೆ ಸಮಾಧಿ ಎಂದರೆ ಏನು ಎಂಬುದನ್ನು ಕೇಳಿಯೂ ಇರಲಿಲ್ಲ, ನೋಡಿಯೂ ಇರಲಿಲ್ಲ. ಭಗವದ್ ಧ್ಯಾನದಲ್ಲಿ ಪ್ರಪಂಚವನ್ನು ಮರೆತು ಇಷ್ಟೊಂದು ತನ್ಮಯವಾಗಲು ಸಾಧ್ಯವೇ? ಇವರ ಭಕ್ತಿ ಮತ್ತು ಶ್ರದ್ಧೆ ಎಷ್ಟು ಉತ್ಕಟವಾಗಿರಬೇಕು ಎಂದು ಆಲೋಚಿಸಿದ. ನರೇಂದ್ರ ಹಾಡುಗಳಾದ ಮೇಲೆ ಹಾಡನ್ನು ಗಾನ ಮಾಡುತ್ತಲೇ ಇದ್ದ. ಮಹೇಂದ್ರ ಈ ಅಮೋಘ ದೃಶ್ಯವನ್ನು ನೋಡಿ ಮನೆಗೆ ಹಿಂದಿರುಗಿದ. ಮಾರನೇ ದಿನ ಕೂಡ ಶಾಲೆಗೆ ರಜೆ ಇತ್ತು. ಮಧ್ಯಾಹ್ನ 3 ಗಂಟೆಯ ಹೊತ್ತಿಗೆ ದಕ್ಷಿಣೇಶ್ವರಕ್ಕೆ ಬಂದ. ಶ್ರೀರಾಮಕೃಷ್ಣರು ಆಗ ಕೋಣೆಯಲ್ಲಿದ್ದರು. ನರೇಂದ್ರ, ಭವನಾಥ ಮತ್ತು ಇನ್ನು ಕೆಲವರು ನೆಲದ ಮೇಲೆ ಹಾಕಿದ ಚಾಪೆಯ ಮೇಲೆ ಕುಳಿತಿದ್ದರು. ಅವರೆಲ್ಲ ಸುಮಾರು 19-20 ವರ್ಷದ ಯುವಕರು. ಶ್ರೀರಾಮಕೃಷ್ಣರು ಅವರೆದುರಿಗೆ ಒಂದು ಮಂಚದ ಮೇಲೆ ಕುಳಿತುಕೊಂಡು ಮಾತನಾಡುತ್ತಾ ಮಂದಹಾಸವನ್ನು ಬೀರುತ್ತಿದ್ದರು. ಮಹೇಂದ್ರನಾಥ ಕೋಣೆಗೆ ಪ್ರವೇಶ ಮಾಡುವುದೇ ತಡ ಶ್ರೀರಾಮಕೃಷ್ಣರು ಜೋರಾಗಿ ನಕ್ಕು ಹುಡುಗರಿಗೆ ಹೇಳಿದರು, ನೋಡಿ, ಅವನು ಪುನಃ ಬರುತ್ತಿದ್ದಾನೆ ಎಂದು. ಉಳಿದವರೆಲ್ಲ ಆ ನಗುವಿನಲ್ಲಿ ಭಾಗವಹಿಸಿದರು. ಮಹೇಂದ್ರನಾಥ ಶ್ರೀರಾಮಕೃಷ್ಣರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಕುಳಿತ. ಇದಕ್ಕೆ ಮುಂಚೆ ಬರೀ ಕೈಗಳನ್ನು ಮುಗಿಯುತ್ತಿದ್ದ. ಇಂಗ್ಲಿಷ್ ವಿದ್ಯಾವಂತನಂತೆ, ಆದರೆ ಇಂದು ಹಿಂದೂ ಸಂಪ್ರದಾಯದಂತೆ ನಮಸ್ಕಾರ ಮಾಡಿದ. ಶ್ರೀರಾಮಕೃಷ್ಣರು ತಮ್ಮ ನಗುವಿಗೆ ಕಾರಣವನ್ನು ವಿವರಿಸುತ್ತಾರೆ. ಒಂದು ದಿನ ಒಬ್ಬ ನವಿಲಿಗೆ 4 ಗಂಟೆ ಹೊತ್ತಿಗೆ ಒಂದು ಓಪಿಯಂ ಗುಳಿಗೆಯನ್ನು ತಿನ್ನಿಸಿದ. ಮಾರನೇ ದಿನ ಸರಿಯಾಗಿ ಅಷ್ಟು ಹೊತ್ತಿಗೆ ಪುನಃ ಬಂತು. ಓಪಿಯಂನಿಂದ ಬರುವ ಅಮಲು ಅದಕ್ಕೆ ಅನುಭವ ಆಗಿ ಇನ್ನೊಂದು ಸಲ ಅದನ್ನು ಪಡೆಯಬೇಕೆಂದು ಬಂತು. ಮಹೇಂದ್ರನಾಥ ಇದು ಒಳ್ಳೆ ಚೆನ್ನಾದ ಉದಾಹರಣೆ ಎಂದು ಭಾವಿಸಿದ. ಮನೆಯಲ್ಲಿರುವಾಗಲೂ ಅವನು ಒಂದು ಕ್ಷಣವೂ ಶ್ರೀರಾಮಕೃಷ್ಣರ ಚಿಂತನೆಯನ್ನು ಮನಸ್ಸಿನಿಂದ ಹೊರದೂಡುವುದಕ್ಕೆ ಆಗಲಿಲ್ಲ.
ಅವನ ಮನಸ್ಸು ಯಾವಾಗಲೂ ದಕ್ಷಿಣೇಶ್ವರದಲ್ಲೇ ಇತ್ತು. ಯಾವಾಗ ಪುನಃ ಹೋದೇನು ಎನ್ನಿಸುತ್ತಿತ್ತು. ಶ್ರೀರಾಮಕೃಷ್ಣರು ಅಲ್ಲಿ ನೆರೆದ ಹುಡುಗರೊಂದಿಗೆ ತಮಾಷೆ ಮಾಡುತ್ತಿದ್ದರು. ಹುಡುಗರು ಗೊಳ್ಳೆಂದು ನಗುವುದು ಕೋಣೆಯನ್ನೆಲ್ಲ ತುಂಬಿ ಮರುದನಿ ಕೊಡುತ್ತಿತ್ತು. ಮಹೇಂದ್ರನಾಥನಿಗೆ ಇದೊಂದು ಸೋಜಿಗವಾಗಿ ಕಂಡಿತು. ನಿನ್ನೆ ತಾನೇ ಅವರು ಭಗವಂತನ ಆನಂದದಲ್ಲಿ ಉನ್ಮತ್ತರಾಗಿದ್ದರು. ಭಗವತ್ ಪ್ರೀತಿಯ ಸಾಗರದ ಮೇಲೆ ತೇಲುತ್ತಿದ್ದರು. ಇವತ್ತು ಅವರು ಸಾಧಾರಣ ಮನುಷ್ಯರಂತೆ ವ್ಯವಹರಿಸುತ್ತಿದ್ದರು. ಶ್ರೀರಾಮಕೃಷ್ಣರು ಹುಡುಗರೊಡನೆ ತಮಾಷೆ ಮಾಡುತ್ತಿದ್ದಾಗ ಮಧ್ಯೆ ಮಧ್ಯೆ ಮಹೇಂದ್ರನಾಥನ ಕಡೆ ನೋಡುತ್ತಿದ್ದರು. ಮಹೇಂದ್ರ ಮೌನವಾಗಿ ಕುಳಿತುಕೊಂಡಿದ್ದ. ಶ್ರೀರಾಮಕೃಷ್ಣರು ನೋಡಿ, ಅವನಿಗೆ ಸ್ವಲ್ಪ ವಯಸ್ಸಾಗಿದೆ, ಅದಕ್ಕೆ ಅವನು ಗಂಭೀರವಾಗಿ ಕುಳಿತಿದ್ದಾನೆ. ಹುಡುಗರೆಲ್ಲ ತಮಾಷೆ ಮಾಡುತ್ತಿರುವರು. ಆಗ ಮಹೇಂದ್ರನಾಥನಿಗೆ 27 ವರ್ಷ ವಯಸ್ಸಾಗಿತ್ತು. ಶ್ರೀರಾಮಕೃಷ್ಣರ ಕೋಣೆಯ ಗೋಡೆಗೆ ಹನುಮಂತನ ಚಿತ್ರವನ್ನು ನೇತು ಹಾಕಿದ್ದರು. ಶ್ರೀರಾಮಕೃಷ್ಣರು ಅವನ ವಿಷಯವಾಗಿ ಮಾತನಾಡತೊಡಗಿದರು. ಶ್ರೀರಾಮಕೃಷ್ಣರು, ಹನುಮಂತನ ಮನಸ್ಥಿತಿಯನ್ನು ವಿಚಾರ ಮಾಡಿ ನೋಡು. ಅವನಿಗೆ ದೇವರೊಬ್ಬನೇ ಬೇಕಾಗಿತ್ತು. ರಾವಣನ ಅರಮನೆಯಲ್ಲಿದ್ದ ಬ್ರಹ್ಮಾಸ್ತ್ರವನ್ನು ಹನುಮಂತ ಎತ್ತಿಕೊಂಡು ಓಡಿ ಹೋದಾಗ ಅದನ್ನು ಅವನು ಬಿಸಾಡಲಿ ಎಂದು ಮಂಡೋದರಿ ಹಣ್ಣಿನ ಆಸೆ ತೋರಿದಳು. ಆದರೆ ಹನುಮಂತ ಇದರಿಂದ ಮೋಸ ಹೋಗಲಿಲ್ಲ. ಆಗ ಹನುಮಂತ ಹೇಳುತ್ತಾನೆ, ಇಂತಹ ಹಣ್ಣುಗಳೆಲ್ಲ ನನಗೇಕೆ ಬೇಕು? ಮುಕ್ತಿ ಫಲವನ್ನು ಬಿಡುವ ಶ್ರೀರಾಮನ ಮರವೇ ನನ್ನ ಹೃದಯದಲ್ಲಿ ಇದೆ. ಶ್ರೀರಾಮಕೃಷ್ಣರು ಈ ಭಾವನೆಯನ್ನು ವ್ಯಕ್ತಪಡಿಸುವ ಹಾಡನ್ನು ಹೇಳುತ್ತಿದ್ದರು. ಹಾಗೆಯೇ ಅವರು ಸಮಾಧಿಗೆ ಹೋದರು. ಸ್ವಲ್ಪ ಹೊತ್ತಿನ ಹಿಂದೆ ಶ್ರೀರಾಮಕೃಷ್ಣರು ತಮಾಷೆ ಮಾಡಿ ಬಳಿ ಇದ್ದ ಶಿಷ್ಯರನ್ನೆಲ್ಲ ಹೊಟ್ಟೆ ಹುಣ್ಣಾಗುವಂತೆ ನಗಿಸುತ್ತಿದ್ದರು. ಈಗ ಪ್ರಪಂಚವನ್ನೇ ಮರೆತು ಸಮಾಧಿ ಮಗ್ನರಾಗಿದ್ದಾರೆ. ಅದು ಮಹೇಂದ್ರನಾಥ 2ನೇ ವೇಳೆ ಸಮಾಧಿಯನ್ನು ನೋಡಿದ್ದು. ಬಹಳ ಹೊತ್ತಾದ ಮೇಲೆ ಶ್ರೀರಾಮಕೃಷ್ಣರು ಪ್ರಕೃತಿಸ್ಥರಾದರು. ದೈವಿ ಮಂದಹಾಸ ಅವರ ಮೊಗದಲ್ಲಿ ಅರಳಿತು. ಇಂದ್ರಿಯಗಳು ಸಾಧಾರಣ ಭೂಮಿಕೆಯ ಮೇಲೆ ಸಂಚರಿಸತೊಡಗಿದವು. ಅವರು ಶ್ರೀರಾಮನ ಹೆಸರನ್ನು ಉಚ್ಚರಿಸುತ್ತಾ ಕಣ್ಣೀರು ಸುರಿಸಿದರು. ಶ್ರೀರಾಮಕೃಷ್ಣರು ನರೇಂದ್ರ ಮತ್ತು ಮಹೇಂದ್ರನಿಗೆ, ನೀವಿಬ್ಬರೂ ಇಂಗ್ಲಿಷಿನಲ್ಲಿ ಚರ್ಚೆ ಮಾಡುವುದನ್ನು ನಾನು ಕೇಳಬೇಕೆಂದಿರುವೆನು ಎಂದರು. ಆದರೆ ಇಬ್ಬರೂ ನಕ್ಕರು. ತಮ್ಮ ಮಾತೃಭಾಷೆಯಲ್ಲಿ ಮಾತನಾಡತೊಡಗಿದರು. ಶ್ರೀರಾಮಕೃಷ್ಣರ ಸಮ್ಮುಖದಲ್ಲಿ ಇನ್ನು ಮೇಲೆ ಮಹೇಂದ್ರ ವಾದ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಸಾಯಂಕಾಲ 5 ಗಂಟೆ ಹೊತ್ತಿಗೆ ನರೇಂದ್ರ ಮತ್ತು ಮಹೇಂದ್ರ ಇಬ್ಬರು ವಿನಃ ಉಳಿದವರೆಲ್ಲ ಕಲ್ಕತ್ತೆಗೆ ತೆರಳಿದರು. ಮಹೇಂದ್ರ ದೇವಸ್ಥಾನದ ತೋಟದಲ್ಲಿ ಸಂಚಾರ ಮಾಡುತ್ತಿದ್ದಾಗ ಶ್ರೀರಾಮಕೃಷ್ಣರು ನರೇಂದ್ರನೊಂದಿಗೆ ಕೊಳದ ದಡದಲ್ಲಿ ನಿಂತುಕೊಂಡು ಹೀಗೆ ಮಾತನಾಡುತ್ತಿದ್ದರು. ನೀನು ಹೊಸಬ, ಇಲ್ಲಿಗೆ ಸ್ವಲ್ಪ ಹೆಚ್ಚು ಬಾ. ಹೊಸದರಲ್ಲಿ ಪರಿಚಯವಾದ ಮೇಲೆ ಒಬ್ಬರನ್ನೊಬ್ಬರು ನೋಡುವುದಕ್ಕೆ ಹಲವು ವೇಳೆ ಬರುತ್ತಾರೆ. ಪ್ರಿಯ ಪ್ರೇಯಸಿಯರಂತೆಯೇ ದಯವಿಟ್ಟು ಬೇಗ ಬಾ. ಬರುತ್ತೀಯೇ ತಾನೇ? ನರೇಂದ್ರ ಬ್ರಹ್ಮ ಸಮಾಜಕ್ಕೆ ಸೇರಿದವನು. ಸುಮ್ಮನೆ ಬರುತ್ತೇನೆ ಎಂದು ಮಾತು ಕೊಡುವುದಕ್ಕೆ ಆಗುವುದಿಲ್ಲ. ಆಗಲಿ, ನಾನು ಪ್ರಯತ್ನ ಮಾಡುತ್ತೇನೆ ಎಂದ. ಕೋಣೆಗೆ ಹಿಂತಿರುಗುತ್ತಿದ್ದಾಗ ಶ್ರೀರಾಮಕೃಷ್ಣರು ಮಹೇಂದ್ರನಿಗೆ ಹೇಳಿದರು, ರೈತರು ಹೊಲ ಉಳುವುದಕ್ಕೆ ಎತ್ತುಗಳನ್ನು ಕೊಳ್ಳುವುದಕ್ಕೆ ಸಂತೆಗೆ ಹೋದಾಗ ಅವುಗಳ ಬಾಲವನ್ನು ಮುಟ್ಟಿ ಯಾವುದು ಒಳ್ಳೆಯ ಎತ್ತು, ಯಾವುದು ಕೆಟ್ಟ ಎತ್ತು ಎಂಬುದನ್ನು ಹೇಳಿಬಿಡುವರು. ಬಾಲ ಮುಟ್ಟಿದಾಗ ಕೆಲವು ಎತ್ತುಗಳು ಸುಮ್ಮನೆ ನೆಲದ ಮೇಲೆ ಬಿದ್ದುಕೊಳ್ಳುತ್ತವೆ. ರೈತರು ಇವುಗಳಲ್ಲಿ ಸತ್ವ ಇಲ್ಲ ಎಂದು ಇವುಗಳನ್ನು ತಿರಸ್ಕರಿಸುತ್ತಾರೆ. ಆದರೆ ಯಾವ ಎತ್ತಿನ ಬಾಲವನ್ನು ಮಿಡಿದಾಗ ಅವು ನೆಗೆದಾಡುತ್ತವೆಯೋ ಅವನ್ನು ಕೊಳ್ಳುತ್ತಾರೆ. ಅನೇಕರ ಸ್ಥಿತಿ ಹಾಲಿನಲ್ಲಿ ನೆನೆದ ಅವಲಕ್ಕಿಯಂತೆ ಮೃದು ಮತ್ತು ಕದಡಿ ಹೋಗಿದೆ. ಒಳಗೆ ಸತ್ವವೇ ಇಲ್ಲ. ಮಹೇಂದ್ರ ಶ್ರೀರಾಮಕೃಷ್ಣರ ನಿಕಟ ಶಿಷ್ಯನಾದ. ಶ್ರೀರಾಮಕೃಷ್ಣರು ಕಲ್ಕತ್ತೆಯಲ್ಲಿ ಎಲ್ಲಿ ಹೋದರೆ ಅಲ್ಲಿ ಇರುತ್ತಿದ್ದ. ಅವರು ಭಕ್ತರೊಡನೆ ಆಡುವ ಮಾತುಕತೆಯನ್ನೆಲ್ಲ ಬರೆದು ಇಟ್ಟುಕೊಳ್ಳುತ್ತಿದ್ದ. ಅವನು ಶಾಲೆಯಲ್ಲಿ ಉಪಾಧ್ಯಾಯನಾಗಿದ್ದುದರಿಂದ ಒಳ್ಳೆಯ ಹುಡುಗರನ್ನು ಶ್ರೀರಾಮಕೃಷ್ಣರ ಬಳಿಗೆ ಕರೆದುಕೊಂಡು ಬಂದು ಪರಿಚಯ ಮಾಡಿಸುತ್ತಿದ್ದ. ಅವನು ಪದೇ ಪದೇ ದಕ್ಷಿಣೇಶ್ವರಕ್ಕೆ ಬರುತ್ತಿದ್ದುದು ಮಾತ್ರವಲ್ಲ, ಕೆಲವು ವೇಳೆ ಹಲವು ಕಾಲ ಅಲ್ಲೇ ಇದ್ದು ಸಾಧನೆ ಮಾಡುತ್ತಿದ್ದ. ಶ್ರೀರಾಮಕೃಷ್ಣರು ಮಹೇಂದ್ರನ ವಿಷಯವನ್ನು ಹೀಗೆ ಹೇಳುತ್ತಾರೆ. ತಾಯಿ ನನಗೆ ಎಲ್ಲವನ್ನೂ ಮುಂಚೆಯೇ ತೋರುತ್ತಾಳೆ. ಪಂಚವಟಿಯ ಸಮೀಪದಲ್ಲಿ ಚೈತನ್ಯರ ಸಂಕೀರ್ತನೆಯ ಪಾರ್ಟಿಯನ್ನು ನೋಡಿದೆ. ಆ ಸಮಯದಲ್ಲಿ ನಿನ್ನನ್ನು ಮತ್ತು ಬಲರಾಮನನ್ನು ನಾನು ಕಂಡೆ ಎಂದು ತೋರುವುದು. ನೀನು ಚೈತನ್ಯ ಭಾಗವತ ಓದುವುದನ್ನು ಕೇಳಿದಾಗ ನೀನು ಯಾರು ಎಂಬುದು ನನಗೆ ಗೊತ್ತಾಯಿತು. ನೀನು ನನಗೆ ಸೇರಿದವನು.
ನನ್ನಂತೆಯೇ ಆಗಿರುವವನು, ತಂದೆ ಮಗನಂತೆ. ನೀನು ಎಲ್ಲಿಯವರೆಗೆ ಬಂದಿರಲಿಲ್ಲವೋ ಅಲ್ಲಿಯವರೆಗೆ ಇವನ್ನು ಮರೆತಿದ್ದೆ. ಇನ್ನು ಮೇಲೆ ನಿನ್ನ ನಿಜ ಸ್ವರೂಪ ನಿನಗೆ ಗೊತ್ತಾಗುವುದು. ದೇವರೇ ಗುರುವಿನಂತೆ ಬಂದು ಎಲ್ಲವನ್ನು ಬೋಧಿಸುತ್ತಾನೆ. ತೋತಾಪುರಿ ನನಗೆ ಒಂದು ಕಥೆಯನ್ನು ಹೇಳಿದ. ಒಂದು ಹೆಣ್ಣು ಹುಲಿ ಕುರಿಯ ಮಂದೆ ಮೇಲೆ ಬಿತ್ತು. ಬೇಟೆಗಾರ ದೂರದಲ್ಲಿ ನೋಡಿ ಅದನ್ನು ಹೊಡೆದ. ಅದು ಗರ್ಭಿಣಿಯಾಗಿತ್ತು. ಸಾಯುವಾಗ ಒಂದು ಮರಿಯನ್ನು ಹಾಕಿ ಅದು ಸತ್ತು ಹೋಯಿತು. ಆ ಹುಲಿ ಮರಿ ಕುರಿ ಮಂದೆಯಲ್ಲಿಯೇ ಬೆಳೆಯತೊಡಗಿತು. ಅವುಗಳಂತೆಯೇ ಹುಲ್ಲು ಮೇಯುತ್ತಿತ್ತು. ಅವುಗಳಂತೆಯೇ ಅರಚಿಕೊಳ್ಳುತ್ತಿತ್ತು. ಒಂದು ದಿನ ಈ ಹುಲಿ ಮರಿ ಹುಲ್ಲನ್ನು ಮೇಯುತ್ತಿದ್ದಾಗ ಒಂದು ದೊಡ್ಡ ಹುಲಿ ಇದನ್ನು ಕಂಡಿತು. ಈ ಹುಲಿ ಕುರಿಗಳನ್ನೆಲ್ಲ ಬಿಟ್ಟು ಹುಲಿಯ ಮರಿಯನ್ನು ಹಿಡಿದುಕೊಂಡಿತು. ಹುಲಿಯ ಮರಿ ಕುರಿಯಂತೆ ಕಿರಿಚಿಕೊಂಡಿತು. ಅದನ್ನು ಒಂದು ನೀರಿನ ಬಾವಿಗೆ ಕರೆದುಕೊಂಡು ಹೋಗಿ, ಅದರಲ್ಲಿ ನೋಡು ನಿನ್ನ ಮುಖವನ್ನು, ಅದು ನನ್ನದರಂತೆಯೇ ಇದೆ ಎಂದಿತು. ಅನಂತರ ಅದರ ಬಾಯಿಗೆ ಮಾಂಸವನ್ನು ಬಲಾತ್ಕಾರವಾಗಿ ತುರುಕಿತು. ಮೊದಲು ಅದು ತಿನ್ನಲಿಲ್ಲ. ಕ್ರಮೇಣ ಅದರ ರುಚಿ ತಾಕಿದ ಮೇಲೆ ಅದನ್ನು ತಿಂದಿತು. ಆಗ ದೊಡ್ಡ ಹುಲಿಯು ಮರಿ ಹುಲಿಗೆ, ಕುರಿಗಳೊಂದಿಗೆ ಹುಲ್ಲು ಮೇಯುತ್ತಿದ್ದೀಯಲ್ಲ, ಎಂತಹ ನಾಚಿಕೆಗೇಡು ಎಂದಿತು. ಹುಲ್ಲು ಮೇಯುವುದು ಎಂದರೆ ಕಾಮಕಾಂಚನದಲ್ಲಿ ಮಗ್ನವಾಗಿರುವುದು, ಕುರಿಯಂತೆ ಅರಚುವುದು, ಅಂಜಿಕೊಂಡು ಓಡಿ ಹೋಗುವುದು, ಸಾಧಾರಣ ಸಂಸಾರಿಗಳು ಮಾಡುವ ರೀತಿ. ಹುಲಿಯ ಜೊತೆ ಹೋಗುವುದು ಎಂದರೆ ಗುರುವಿನಲ್ಲಿ ಶರಣಾಗುವುದು, ಅವನಿಂದ ಜ್ಞಾನವನ್ನು ಪಡೆಯುವುದು. ಅವನಂತೆಯೇ ನಾನು ಎಂಬುದೇ ಜ್ಞಾನ. ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿಕೊಳ್ಳುವುದೇ ಆತ್ಮಸ್ವರೂಪವನ್ನು ತಿಳಿದುಕೊಳ್ಳುವುದು. ಮೊದಮೊದಲು ವಾದ ಮಾಡುವ ಸ್ವಭಾವವಿದ್ದ ಮಹೇಂದ್ರನನ್ನು ನೋಡಿ ಶ್ರೀರಾಮಕೃಷ್ಣರು ಬರೀ ವಾದದಿಂದ ಪ್ರಯೋಜನವಿಲ್ಲ ಎಂದರು. ಮೊದಲು ದೇವರು, ಅನಂತರ ಪ್ರಪಂಚ. ಒಬ್ಬ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡರೆ ಅನಂತರ ಸುಲಭವಾಗಿ ಪ್ರಪಂಚವನ್ನು ತಿಳಿದುಕೊಳ್ಳಬಹುದು. ನಾನು ಕತ್ತಲಲ್ಲಿ ಏಕಾಂಗಿಯಾಗಿ ಸಂಚಾರ ಮಾಡುತ್ತಿದ್ದಾಗ ವಾದ ಮಾಡುವ ಪ್ರವೃತ್ತಿಯನ್ನು ನಾಶ ಮಾಡು ಎಂದು ಕಂಬನಿ ದುಂಬಿ ತಾಯಿಗೆ ಬೇಡುತ್ತಿದ್ದೆ. ಇನ್ನು ಮೇಲೆ ವಾದ ಮಾಡುವುದಿಲ್ಲ ಎಂದು ಮಾತು ಕೊಡು ಎಂದರು. ಮಹೇಂದ್ರ ಅದಕ್ಕೆ ಒಪ್ಪಿದ. ಶ್ರೀರಾಮಕೃಷ್ಣರು ಆಗ ಹೇಳಿದರು, ನಾನು ತಾಯಿಗೆ ಕಂಬನಿ ದುಂಬಿ ಹೀಗೆ ಬೇಡಿದೆ, ತಾಯಿ, ನನಗೆ ವೇದ ವೇದಾಂತ ಪುರಾಣ ತಂತ್ರದಲ್ಲಿರುವುದನ್ನೆಲ್ಲ ಹೇಳಿಕೊಡು. ತಾಯಿ ನನಗೆ ಎಲ್ಲವನ್ನೂ ತೋರಿರುವಳು. ಅನಂತರ ಮಹೇಂದ್ರ ಶ್ರೀರಾಮಕೃಷ್ಣರ ಮಾತುಕತೆಗಳನ್ನು ಸಂಗ್ರಹಿಸಿ ಒಂದು ಅಮರ ಗಂಗೆಯಂತೆ ಶ್ರೀರಾಮಕೃಷ್ಣ ಕಥಾಮೃತದಲ್ಲಿ ಹರಿಸಿದ್ದಾನೆ. ಆ ಗ್ರಂಥವನ್ನು ಹಲವು ದೇಶ ವಿದೇಶ ಭಾಷೆಗಳಿಗೆ ಅನುವಾದ ಮಾಡಲಾಗಿದೆ. ಅದನ್ನು ಓದುವುದು ಎಂದರೆ ಗಂಗಾ ನದಿಯಲ್ಲಿ ಮಿಂದಂತೆ, ಭಗೀರಥ ಗಂಗೆಯನ್ನು ಭೂಮಿಗೆ ತಂದಂತೆ ಮಹೇಂದ್ರ ಶ್ರೀರಾಮಕೃಷ್ಣರ ವಾಕ್ ಗಂಗೆಯನ್ನು ಹರಿಸಿದ್ದಾನೆ. ಯಾರು ಆ ಪುಸ್ತಕವನ್ನು ಓದಿ ತಮ್ಮ ಒಳಗೆ ಶಾಂತಿಯನ್ನು ಪಡೆಯುತ್ತಾರೋ ಅವರೆಲ್ಲ ಆ ವ್ಯಕ್ತಿಗೆ ಋಣಿ. ಅಧ್ಯಾಯ 41 ಮುಗಿಯಿತು.